ಸಾಹೇಬರ ಮನೆಯ ಆ ಕೋಣೆಯೇ ಪ್ರಮುಖವಾಗಿತ್ತು. ಇದರಲ್ಲಿ ಅವರು ತಮ್ಮ ಕಚೇರಿಯನ್ನು ಹೊಂದಿದ್ದರು ಮತ್ತು ಅವರ ತಂದೆ ಅವರೊಂದಿಗೆ ಇದ್ದರು. ಅಜ್ಜ ಕಟ್ಟಿದ ಈ ಮನೆ ಇಂದಿನ ಕಾಲಕ್ಕೆ ತಕ್ಕಂತೆ ಸಾಕಷ್ಟು ದೊಡ್ಡದಾಗಿತ್ತು ಮತ್ತು ಗಾಳಿಯಾಡುತ್ತಿತ್ತು. ಆದರೆ ಅಂಗಳದ ಕೋಣೆ ಬೇರೆ ವಿಷಯವಾಗಿತ್ತು. ದಿನವಿಡೀ ಇಡೀ ಕೋಣೆ ಹೂವುಗಳಿಂದ ತುಂಬಿತ್ತು ಮತ್ತು ಮಾಥೂರ್ ಸಾಹೇಬರ ತಂದೆ ಪೂಜೆಯಲ್ಲಿ ಅರ್ಪಿಸಿದ ಅಗರಬತ್ತಿಯ ಸುಗಂಧ. ಮಾಥೂರ್ ಸಾಹೇಬರು ತಮ್ಮ ತಂದೆಯ ಪೂಜಾ ಪುಸ್ತಕಗಳನ್ನು ಕವರ್ಗಳಿಂದ ನೀಟಾಗಿ ಮುಚ್ಚಿಡುತ್ತಿದ್ದರು. ಆದರೆ ಈ ರೀತಿ ಕೋಣೆಯಲ್ಲಿ ಅಡ್ಡಿಪಡಿಸುವುದು ತಂದೆಗೆ ಇಷ್ಟವಾಗಲಿಲ್ಲ. ಮನೆಯಲ್ಲಿ ಮೊದಲು ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ಎಂಬ ಈ ನಿಯಮ ಹಲವು ವರ್ಷಗಳಿಂದ ಜಾರಿಯಲ್ಲಿದೆ. ಕೋಣೆಯಲ್ಲಿ ಕೆಲವು ಅನಗತ್ಯ ವಸ್ತುಗಳನ್ನು ಇರಿಸಿದರೆ ಅದನ್ನು ನೀವೇ ಹೊರತೆಗೆಯಿರಿ. ಪ್ರತಿ ವರ್ಷ ಹಾಸಿಗೆಯ ಮೇಲಿರುವ ತಂದೆಯ ಕುರ್ಚಿಯನ್ನು ಪಾಲಿಶ್ ಮಾಡಲಾಗುತ್ತಿತ್ತು. ಕಿಟಕಿಗಳು ಮತ್ತು ಬಾಗಿಲುಗಳು ಹೊಳೆಯುತ್ತಿರುವಂತೆ ಕಾಣುತ್ತವೆ. ಮಾಥೂರ್ ಸಾಹೇಬರು ಈ ತಂದೆಯ ಕೋಣೆಯನ್ನು ತಮ್ಮ ಕಚೇರಿಯನ್ನಾಗಿ ಮಾಡಿಕೊಂಡಿದ್ದರು. ಹೇಗಾದರೂ ಮನೆಗಳು ಜನರಿಂದ ಮಾಡಲ್ಪಟ್ಟಿದೆಯೇ ಹೊರತು ಗೋಡೆಗಳಿಂದಲ್ಲ. ಈ ರೂಮಿನಲ್ಲಿ ಕಚೇರಿ ಮಾಡಿಕೊಂಡಿದ್ದ ಈ ತಂದೆಯ ಸರ್ಕಾರಿ ವಕೀಲ ಮಗ ಇಡೀ ದಿನ ಅಲ್ಲೇ ಇರುತ್ತಾನೆ. ಕಚೇರಿ ಸಮಯದಲ್ಲಿ ಕುಟುಂಬದ ಯಾವುದೇ ಸದಸ್ಯರು ಒಳಗೆ ಬರುವುದಿಲ್ಲ. ಸಂಜೆಯ ನಂತರವೇ ಮಕ್ಕಳು ಅಜ್ಜನ ಬಳಿಗೆ ಬಂದರು. ದಿನವಿಡೀ ಜನರು ವಕೀಲರ ಬಳಿಗೆ ಬಂದು ಹೋಗುತ್ತಿದ್ದರು. ಮುದುಕ ಅಪ್ಪನು ಇದನ್ನೇ ಅಭ್ಯಾಸ ಮಾಡಿಕೊಂಡಿದ್ದ. ಆರಂಭದಲ್ಲಿ 1-2 ಬಾರಿ ಮೌನವಾಗಿ ನನ್ನ ಮಗನಿಗೆ ರೂಮು ಬದಲಾಯಿಸುವಂತೆ ಸಲಹೆ ನೀಡಿದ್ದೆ. ಆದರೆ ಮಾಥೂರ್ ಸಾಹೇಬರು ಸಾರಾಸಗಟಾಗಿ ನಿರಾಕರಿಸಿದರು. ಆಗ ತಂದೆಯೂ ಈ ವಿಷಯದ ಬಗ್ಗೆ ಮೌನವಹಿಸಿದ್ದರು. ಅದೊಂದು ದೊಡ್ಡ ಹಾಲ್ನಂತಹ ಕೋಣೆಯಾಗಿತ್ತು. ತಂದೆ ಒಂದು ಮೂಲೆಯಲ್ಲಿ ಕುಳಿತು ಓದುತ್ತಿದ್ದರು. ರೇಡಿಯೋ ಕೇಳುತ್ತಿದ್ದರು. ಅವರ ಸಣ್ಣ ದೇವಾಲಯದ ಬಳಿಯ ರ್ಯಾಕ್ನಲ್ಲಿ ಇರಿಸಲಾದ ಧಾರ್ಮಿಕ ಪುಸ್ತಕಗಳು ಕೋಣೆಯ ಪ್ರಮುಖ ಭಾಗವಾಗಿತ್ತು. ಮಾಥೂರ್ ಸಾಹೇಬರ ಕಡೆಯಿಂದ ಯಾವುದೇ ನಿರ್ಬಂಧವಿರಲಿಲ್ಲ. ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜೆ ಮತ್ತು ಮಂತ್ರಗಳನ್ನು ಪಠಿಸುತ್ತಿದ್ದರು. ತನಗೆ ಚಹಾ ಬಂದಾಗಲೆಲ್ಲ ತನ್ನ ತಂದೆಗೂ ಕೊಡುತ್ತಿದ್ದ. ತಂದೆಯ ಸೀಮಿತ ಆಹಾರ ಪದ್ಧತಿಯಿಂದಾಗಿ ಅವರಿಗೆ ಯಾವುದೇ ದೈಹಿಕ ಸಮಸ್ಯೆಗಳಿರಲಿಲ್ಲ. ಆದರೆ ವಯಸ್ಸು ಇತ್ತು. ಅವರು ಆಗಾಗ್ಗೆ ಕೆಲಸಕ್ಕೆ ಬರುವ ಮತ್ತು ಹೋಗುವ ಜನರನ್ನು ಗುರುತಿಸುತ್ತಿದ್ದರು ಮತ್ತು ಆಗಾಗ್ಗೆ ಅವರ ಬಳಿ ಆಶೀರ್ವಾದಕ್ಕಾಗಿ ಕುಳಿತುಕೊಳ್ಳುತ್ತಿದ್ದರು. ಒಟ್ಟಿನಲ್ಲಿ ಮಾಥೂರ್ ಸಾಹೇಬರು ತಮ್ಮ ತಂದೆಯ ಉಪಸ್ಥಿತಿಯಿಂದ ಯಾವುದೇ ತೊಂದರೆಯನ್ನು ಎದುರಿಸಲಿಲ್ಲ. ಅವರು ತಮ್ಮ ತಂದೆಗೆ ಯಾವ ಸಮಸ್ಯೆಯ ಬಗ್ಗೆ ಕಾಳಜಿ ವಹಿಸಲಿಲ್ಲ. ತಂದೆ ನಂಬಿದ್ದರು. ಅವನಿಗೆ ಆಗಾಗ ಹೀಗೆ ಅನಿಸುತ್ತಿತ್ತು. ತಂದೆ ಎಷ್ಟು ತೃಪ್ತನಾಗಿದ್ದನೆಂದರೆ ಮಗ ಇಡೀ ದಿನ ತನ್ನ ತಂದೆಯ ಮುಂದೆ ಇರುತ್ತಾನೆ. ವಿವಿಧ ರೀತಿಯ ಜನರನ್ನು ವೀಕ್ಷಿಸುವ ಅವಕಾಶವೂ ಅವರಿಗೆ ಸಿಕ್ಕಿತು. ಈ ಪ್ರವೃತ್ತಿ ವರ್ಷಗಳ ಕಾಲ ಮುಂದುವರೆಯಿತು. ಮಾಥೂರ್ ಸಾಹೇಬರ ಮಗ ಕೂಡ ಈಗ ವಿದ್ಯಾಭ್ಯಾಸ ಮಾಡಿ ವಕೀಲಿ ವೃತ್ತಿಗೆ ಸಿದ್ಧನಾಗಿದ್ದ. ಅವನೊಂದಿಗೆ ಮಾತ್ರ ಕೆಲಸ ಮಾಡಲು ಪ್ರಾರಂಭಿಸಿದೆ. ತಂದೆಯ ಈ ದೊಡ್ಡ ಕೊಠಡಿ ಎಲ್ಲಾ ಸೌಲಭ್ಯಗಳನ್ನು ಹೊಂದಿತ್ತು. ವಕೀಲರ ಬಳಿ ದೊಡ್ಡ ಪುಸ್ತಕವಿದೆ. ಆದರೆ ಮೊಮ್ಮಗ ಆ ಕೋಣೆಯಲ್ಲಿ ಅಜ್ಜನ ಉಪಸ್ಥಿತಿಯನ್ನು ಅನುಭವಿಸಲಿಲ್ಲ. ಒಂದು ದಿನ ಅವರು ಮಾಥೂರ್ ಸಾಹೇಬರಿಗೆ ಅಜ್ಜನ ಕೋಣೆಯನ್ನು ಬದಲಾಯಿಸಲು ಅಥವಾ ನಮ್ಮ ಕಚೇರಿಯನ್ನು ಬೇರೆ ಸ್ಥಳಕ್ಕೆ ಬದಲಾಯಿಸಲು ಬಲವಾದ ಮಾತುಗಳಲ್ಲಿ ಹೇಳಿದರು. ಮಾಥೂರ್ ಸಾಹೇಬರ ಹೆಂಡತಿಯು ಅದನ್ನೇ ಬಯಸಿದ್ದಳು ಮತ್ತು ತನ್ನ ತಂದೆಯ ಉಪಸ್ಥಿತಿಯಿಂದಾಗಿ ಅವಳು ತನ್ನ ಗಂಡನ ಹತ್ತಿರ ಹೋಗಿ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಸುದೀರ್ಘ ಚರ್ಚೆಯ ನಂತರವೂ ಮಾಥೂರ್ ಸಾಹೇಬರು ಒಪ್ಪದಿದ್ದಾಗ ಮಗ 2 ದಿನ ಅಸಮಾಧಾನಗೊಂಡಿದ್ದ. ಮೌಲ್ಯಗಳ ಮೂಲಕ ಶಕ್ತಿಯನ್ನು ಪಡೆಯಲಾಗುತ್ತದೆ ಮತ್ತು ನಡವಳಿಕೆಯ ಮೂಲಕ ಸಾಬೀತಾಗಿದೆ. ಸಮಸ್ಯೆಯ ಗಂಭೀರತೆಯನ್ನು ಅರ್ಥಮಾಡಿಕೊಂಡ ತಂದೆ ಮಗನಿಗೆ ಎಲ್ಲಿ ಬೇಕಾದರೂ ಅಧಿಕಾರ ವಹಿಸಿಕೊಳ್ಳಲು ಅನುಮತಿ ನೀಡಿ ಆಶೀರ್ವಾದವನ್ನು ನೀಡಿದರು. ಇಲ್ಲಿಂದಲೇ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಮಗ ಬಯಸಿದಂತೆ ನಡೆದಿದೆ. ಎಲ್ಲ ನಂತರ ಹೊಸ ತಲೆಮಾರಿನ ಹೊಸ ಆಲೋಚನೆ ಇತ್ತು. ಮಗ ಆಗಷ್ಟೇ ಓದು ಮುಗಿಸಿ ಅನನುಭವಿಯಾಗಿದ್ದ. ಅನುಭವದ ಕೊರತೆಯಿಂದಾಗಿ ಅವಮಾನದ ಸಾಧ್ಯತೆಗಳು ಹೆಚ್ಚಾಗಿರುವ ಕೆಲವು ಪ್ರಕರಣಗಳನ್ನು ಅವರು ಒಪ್ಪಿಕೊಂಡರು. ಆದರೆ ಅವರ ಮಗ ಅದಕ್ಕೆ ನೀಡಲಾದ ಹಣವನ್ನು ನೋಡುತ್ತಿದ್ದನು. ಮಾಥೂರ್ ಸಾಹೇಬರು ಒಮ್ಮೆ ಪೆಟ್ಟು ತಿಂದ ನಂತರ ಚೇತರಿಸಿಕೊಂಡವರು ಮತ್ತೆ ಜಾರಿಕೊಳ್ಳುವುದಿಲ್ಲ ಎಂದು ಭಾವಿಸಿದ್ದರು. ಪಕ್ವತೆಗೆ ಸೋಲು ಸಹ ಅಗತ್ಯ. ಈ ಆಲೋಚನೆಯಿಂದಾಗಿ ಅವರು ಮಧ್ಯಪ್ರವೇಶಿಸಲಿಲ್ಲ. ಈಗ ಅದೇ ರೀತಿಯ ಪ್ರಕರಣಗಳು ಆತನಿಗೆ ಬರಲಾರಂಭಿಸಿದವು ಮತ್ತು ಹಣದ ಬೇಡಿಕೆಯ ಆಫರ್ಗಳು ಸಹ ಅವನಿಗೆ ಬರಲಾರಂಭಿಸಿದವು. ಆದರೆ ಅನನುಭವಿ ಮಗನಿಗೆ ಇನ್ನೂ ಹಿಂದಿನ ಪ್ರಕರಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಗ್ರಾಹಕನನ್ನು ಎದುರಿಸುವುದು ಕೂಡ ಸುಲಭವಾಗಿರಲಿಲ್ಲ. ಯಾರ ಟೆನ್ಷನ್ ಇತ್ತೋ ಅವರು ಸ್ಮೋಕ್ ಮಾಡುತ್ತಿದ್ದರು.